ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಂತಂದರೆ ಕ್ಯಾಟಿಸನ್ ತುಂಬಾ ಟ್ರಸ್ಟ್ ಆಗಿರುವಂಥ ಒಂದು ಪ್ರಾಜೆಕ್ಟು. ರೀಸೆಂಟಾಗಿ ಕೆಲವೊಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದರು. ಹಾಗೆ ನೆನ್ನೆ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಅದ್ರ ಜೊತೆ ಕೆಲವೊಂದು ಗುಡ್ ಅಪ್ಡೇಟ್ಗಳಿದೆ. ಆ ಒಂದು ಅಪ್ಡೇಟ್ ಬಗ್ಗೆ ಕೂಡ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನಲ್ಲಿ ಮೈನಿಂಗನ್ನು ಮಾಡ್ತಾ ಇರ್ತೀರಾ. ಬಟ್ ನೀವೇನು ಮೈನಿಂಗನ್ನು ಮಾಡ್ತಿದ್ದೀರಾ ಅದಕ್ಕಿಂತ 5 to 10% ಎಕ್ಸ್ಟ್ರಾ ಅರ್ನಿಂಗ್ ಮಾಡುವಂಥ ಒಂದು ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೊ ಏನು ಆಪ್ಷನ್ ಅದು, ಅದ್ರ ಬಗ್ಗೆ ಕೂಡ ಡಿಸ್ಕಸನ್ನು ಮಾಡ್ತಾ ಇದ್ವಿ. ಆ್ಯಂಡ್ ಮೀಮ್ ಎಫ್ ಇರ್ಬೋದು, ಮೀಮ್ ಎಫ್ ಕಡೆಯಿಂದ ತುಂಬಾ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. ಸೊ ಅದರಿಂದ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಫೋರ್ತ್ ಅಪ್ಡೇಟ್ ಬಂತು ಅಂದರೆ OG ಕಮ್ಯುನಿಟಿ ಎಷ್ಟೋ ದಿನ ಆದಮೇಲೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಏನು ಗುಡ್ ನ್ಯೂಸ್ ಅದು, ಅದ್ರ ಬಗ್ಗೆ ಕೂಡ ಡಿಸ್ಕಸನ್ನು ಮಾಡೋಣ. ಮೊದಲನೇದಾಗಿ ಮೀಮಿ ಎಫ್ ಐ ಇಲ್ಲೇ ನೋಡ್ತಾ ಇರ್ಬೋದು. ಟೋಟಲಾಗಿ 2.3 ಮಿಲಿಯನ್ ಫಾಲೋವರ್ಸ್ ಇರೋವಂಥ ಒಂದು ಪ್ರಾಜೆಕ್ಟು ತುಂಬಾ ಚೆನ್ನಾಗಿದೆ. ರೀಸೆಂಟಾಗಿ ಲೀನಿಯಾ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್, ಈ ಒಂದು ಲೂಟನ್ನು ಇನ್ನೂ ಕೂಡ ಯೂಸ್ ಮಾಡ್ಕೊತ ಇಲ್ಲ ಅಂದರೆ ಇನ್ನೂ ಕೂಡ ಟೈಮ್ ಇದೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಸೊ ಇವ್ರ ಕಡೆಯಿಂದ ಏನಪ್ಪ ಅಪ್ಡೇಟ್ ಅಂದರೆ, ಫಸ್ಟ್ ಅಪ್ಡೇಟ್, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಅಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ರಿಜೆಕ್ಟ್, ಒಂದು ಅಕ್ಸೆಪ್ಟ್. ಸೊ ಇದೇನಿಗೆ ಬರ್ತಾ ಇದೆ, ನಾನು ರಿಜೆಕ್ಟ್ ಮಾಡಬೇಕಾ ಅಕ್ಸೆಪ್ಟ್ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಅಕ್ಸೆಪ್ಟನ್ನು ಮಾಡೋದಕ್ಕೆ ಹೇಳ್ತೀನಿ. ಏನಕ್ಕಪ್ಪ ಅದಂದರೆ, ನನ್ನ ಪ್ರಕಾರ ಯಾರು ಕೂಡ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾಯಿಲ್ಲ ಅಂದ್ಕೊಂಡಿದ್ದೀನಿ. ನಾನು ಕೂಡ ವೀಡಿಯೋದಲ್ಲಿ ಹೇಳಿದೆ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡಬೇಡಿ ಅಂದ್ಬಿಟ್ಟು. ಸೊ ಈ ಅಕ್ಸೆಪ್ಟನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಟೆಲಿಗ್ರಾಮನ್ನು ಕಂಪ್ಲೀಟಾಗಿ ಇದು ಆಕ್ಸೆಸ್ ಮಾಡುತ್ತೆ. ಕಂಪ್ಲೀಟಾಗಿ ಆಕ್ಸೆಸ್ ಮಾಡುತ್ತೆ ಅಂದರೆ ಬೇರೆಯವ್ರಿಗೆ ಮೆಸೇಜ್ ಮಾಡೋದು ಈ ರೀತಿ ಆಪ್ಷನ್ಸ್ ಮಾಡೋದಿಲ್ಲ. ಜಸ್ಟ್ ನೀವೇನಾದರೂ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾಯಿದ್ದೀರಾ ಅಥವಾ ಆಟೋ ಕ್ಲಿಕ್ಕರ್, ಆಟೋ ಬಾಟ್, ಸಮ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇರ್ತಲ್ಲ, ಈ ರೀತಿ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀರಾ, ಇದ್ರ ಮುಖಾಂತರ ಅರ್ನಿಂಗನ್ನು ಮಾಡ್ತಾಯಿದ್ದೀರಾ, ಈ ರೀತಿಯ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗ್ತದೆ. ಸೊ ಈ ರೀತಿ ಗೊತ್ತಾಗ್ತು ಅಂದರೆ ಗೊತ್ತಲ್ಲ, ಸ್ವಲ್ಪ ದಿನದ ನಂತರ ಲಿಸ್ಟಿಂಗ್ ಆಗೋ ಟೈಮಲ್ಲಿ ನಿಮ್ಮ ಒಂದು ಅಕೌಂಟನ್ನು ಸಸ್ಪೆಂಡ್ ಮಾಡ್ತಾರೆ. ಇಷ್ಟೇ ಅಪ್ಡೇಟ್ ಇರೋದು. ಸೊ ನೀವೇನಾದರೂ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾಯಿದ್ರೆ ನನ್ನ ಪ್ರಕಾರ ರಿಜೆಕ್ಟನ್ನು ಮಾಡ್ಕೊಳ್ಳಿ. ನೀವೇನಾದರೂ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾಯಿಲ್ಲ ಅಂದರೆ ಅಕ್ಸೆಪ್ಟನ್ನು ಮಾಡ್ಕೊಳ್ಳಿ. ನನ್ನ ಪ್ರಕಾರ ಯಾರು ಕೂಡ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾಯಿಲ್ಲ ಅಂದ್ಕೊಂಡಿದ್ದೀನಿ. ಸೊ ನಾನು ಸದ್ಯಕ್ಕೆ ಅಕ್ಸೆಪ್ಟನ್ನು ಮಾಡ್ತಾಯಿದ್ದೀನಿ. ಏನಕ್ಕೆ ಒಂದೇ ಅಕೌಂಟನ್ನು ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ಕಡೆಯಿಂದ ಆಲ್ರೆಡಿ ನಮಗೊಂದು ನ್ಯೂಸ್ ಗೊತ್ತಿದೆ. ಸೊ DGA ಟೈಮಲ್ಲಿ ಅಂದರೆ ಲಿಸ್ಟಿಂಗ್ ಆಗೋ ಟೈಮಲ್ಲಿ 90% ಅಷ್ಟು ಕಮ್ಯುನಿಟಿಗೆ ಕೊಡ್ತಾಯಿದ್ದಾರೆ. ಆಲ್ರೆಡಿ ಅನೌನ್ಸನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವುದೇ ಥರ ವೆಸ್ಟಿಂಗ್ ಶೆಡ್ಯೂಲ್ ಕೂಡ ಇಟ್ಟಿಲ್ಲ. ಕಂಪ್ಲೀಟಾಗಿ 90% ಏನು ಕೊಡ್ತಾ ಇದ್ದಾರೆ ಒಂದೇ ಸರಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಟ್ ಕಾಯಿನ್ ಅವ್ರು ಕೊಟ್ಟರು ಗೊತ್ತಾ, 20,000, 30,000, 40,000 ಕಾಯಿನ್ಸ್ನ ಅಟ್ ಎ ಟೈಮ್ ಒಂದೇ ಸರಿ. ಇದೇ ರೀತಿ ಒಂದೇ ಸರಿ ನಮಗೆ ಕಮ್ಯುನಿಟಿಗೆ ಕೊಡ್ತಾಯಿದ್ದಾರೆ. ಅದು ಕೂಡ 90% ಆಫ್ ದಿ ಸಪ್ಲೈನ. ಇದು ಬಂತು ಅಂದರೆ ಗುಡ್ ನ್ಯೂಸ್. ಇದ್ರ ಬಗ್ಗೆ ಆಲ್ರೆಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇರುತ್ತೆ. ಆ್ಯಂಡ್ ಇವಾಗ ಕೇಳ್ಬೋದು, ಬ್ರೋ ನಾವೀಗ ಅರ್ನಿಂಗನ್ನು ಮಾಡ್ತಿದ್ದೀವಿ, ಟೋಕನ್ಸನ್ನು ಅರ್ನಿಂಗ್ ಮಾಡ್ತಿದ್ದೀವಿ, ನನ್ನ ಹತ್ರ 300 ಮಿಲಿಯನ್ ಐತೆ, 500 ಮಿಲಿಯನ್ ಐತೆ ಅಥವಾ 200 ಮಿಲಿಯನ್ ಐತೆ ಅಂದ್ಬಿಟ್ಟು. ಬಟ್ ಅಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ, ಲೆವೆಲ್ ಅಂದ್ಬಿಟ್ಟು. ಈ ಒಂದು ಲೆವೆಲ್ ಮ್ಯಾಟರ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಮ್ಯಾಟರ್ ಆಗುತ್ತೆ. ಏನಕ್ಕೆ ಇಲ್ಲೇ ನೋಡ್ತಾ ಇರ್ಬೋದು, ಅವರ ಒಂದು ಡಿಸ್ಕಾರ್ಡ್ ಸರ್ವರಲ್ಲಿ ಅವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ, ಬೋತ್ ಕಾಯಿನ್ ಆ್ಯಂಡ್ ಲೆವೆಲ್ ಮ್ಯಾಟರ್ಸ್ ಅಂದ್ಬಿಟ್ಟು. ಸೊ ನಿಮಗೆ ಪಿಕ್ಸೆಲ್ ವರ್ಸನ್ನು ಇದಕ್ಕೆ ನೆನಪು ತೊಗೊಬೇಕಾಗ್ತದೆ. ಏನಕ್ಕೆ ನಾವು ಪಿಕ್ಸೆಲ್ ವರ್ಸಲ್ಲಿ 200 ಮಿಲಿಯನ್, 300 ಮಿಲಿಯನ್, 100 ಮಿಲಿಯನ್ ಈ ರೀತಿ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ಲಿಸ್ಟಿಂಗ್ ಆಯಿತು. ಲಿಸ್ಟಿಂಗ್ ಆಗಿ ಒಂದು 12 to 24 ಅವರ್ಸ್ ಆದಮೇಲೆ ನಮಗೆ ಒಂದು ಸೈಕಾಗಿ ಅಪ್ಡೇಟನ್ನು ಕೊಟ್ಟರು. ಏನಪ್ಪ ಅದು ಅಂದರೆ, ನಿಮ್ಮ ಹತ್ರ ಇರೋಂಥ ಲೆವೆಲ್ಸ್ ಇಂಪಾರ್ಟೆಂಟು, ಲೆವೆಲ್ ಮೇಲ್ಗಡೆ ನಿಮಗೆ ರಿವಾರ್ಡನ್ನು ಕೊಡ್ತಾ ಇದೆ ಅಂದ್ಬಿಟ್ಟು ರಿವಾರ್ಡ್ ಕೂಡ ಕೊಟ್ಬಿಟ್ರು. ಸೊ ಆದ್ದರಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ MemeFi ಅಪ್ಲಿಕೇಶನ್ನ ಯೂಸ್ ಮಾಡ್ತಿರೋಂಥ ಯೂಸರ್ಸ್ಗೆ ಏನಪ್ಪ ಹೇಳೋದಂದರೆ, ಈ ಒಂದು ಲೆವೆಲ್ ಏನೈತೆ ಅದನ್ನು ಕೂಡ ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ಈಗ ಪ್ರತಿದಿನ ಕೂಡ ನಿಮಗೆ ಕಾಂಬೋ ಕೋಡ್ಸ್ ಬರ್ತಾ ಇರುತ್ತೆ, 500K, 5 lakh ಈ ರೀತಿ ಕಾಯಿನ್ಸ್ ಎಲ್ಲ ಬರ್ತಾ ಇರುತ್ತೆ. ಅಷ್ಟೇ ಸಾಕು ಗುರು, ನನಗೆ ಕಾಯಿನ್ಸ್ ಎಲ್ಲ ಸಾಕು, ಅಥವಾ ನಿಮ್ಮ ಫ್ರೆಂಡ್ಸನ್ನು ರೆಫರ್ ಮಾಡಿರ್ತೀರ, ಅವ್ರ ಕಡೆಯಿಂದ ನಿಮ್ಮ ಕಮಿಷನ್ ಬರ್ತಾ ಇರುತ್ತೆ, ಅಷ್ಟೇ ಸಾಕು, ನನ್ನ ಹತ್ರ ಬ್ಯಾಲೆನ್ಸ್ ಇದ್ದರೆ ಸಾಕು ಅಂದ್ಬಿಟ್ಟು ಬಿಡಕ್ಕೆ ಹೋಗಬೇಡಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಲೆವೆಲನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಪ್ರತಿದಿನ ಬಂದು ಟ್ಯಾಪ್ ಮಾಡಿ ಕ್ಲಿಕ್ ಮಾಡಿ ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ನಿಮಗೂ ಕೂಡ ಬ್ಯುಸಿ ಇರ್ತೀರ. ಬಟ್ ನಿಮಗೆ ಬೂಸ್ಟರಲ್ಲಿ ಬಾಟ್ ಸಿಗ್ತದೆ, ಆಟೋ ಬಾಟ್ ಅಂದ್ಬಿಟ್ಟು. ಈ ಒಂದು ಆಟೋ ಬಾಟನ್ನು ಪರ್ಚೇಸ್ ಮಾಡ್ಕೊಂತಂದರೆ ಆಟೋಮೆಟಿಕ್ಕಾಗಿ 3 ಅವರ್ಸ್ಗೊಂದ್ಸರಿ ನಿಮಗೆ ಅದೇ ಕ್ಲೈಮ್ ಮಾಡ್ತಾ ಇರುತ್ತೆ. 1.5 lakh ಅಥವಾ 2.3 lakh ಈ ರೀತಿ ಕಾಯಿನ್ಸ್ ಎಲ್ಲ ಕ್ಲೈಮ್ ಆಗ್ತಾ ಇರುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲೂ ಕೂಡ ನಿಮಗೆ ಸ್ಲ್ಯಾಶ್ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಲೆವೆಲನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಆಲ್ರೆಡಿ ನೀವು ನೋ ದಟ್ ಎಷ್ಟು ಟೋಟಲಾಗಿ ಬಂತು ಅಂದರೆ 10 ಬಿಲಿಯನ್ ಸಪ್ಲೈ ಇದೆ ಅಂದ್ಬಿಟ್ಟು. ಇವಾಗ ನಮಗೆ ಡೈರೆಕ್ಟಾಗಿ ಏನು ಕೊಡ್ತಾ ಇದ್ದಾರೆ ಅದು ರಿಯಲ್ ಕಾಯಿನ್ ಅಲ್ಲ. ಮೇ ಬಿ ನಮಗೆ ರೇಷಿಯೋ, ಮೇ ಬಿ ಎಲ್ಲ ಖಂಡಿತವಾಗ್ಲೂ ರೇಷಿಯೋನ ಕೊಡ್ತಾರೆ. ಇದರಲ್ಲಿ ರೇಷಿಯೋನ ಕೊಡ್ಬೋದು ಅಥವಾ ಇದರಲ್ಲೂ ಕೂಡ ರೇಷಿಯೋನ ಕೊಡ್ಬೋದು. ಲೈಕ್ 10ನೇ ಲೆವೆಲ್ಗಿದ್ರೆ ಇಷ್ಟು ಕಾಯಿನ್ ಕೊಡ್ತೀವಿ, 9ನೇ ಲೆವೆಲ್ಗೆ ಇಷ್ಟು ಕಾಯಿನ್ ಕೊಡ್ತೀವಿ, ಈ ರೀತಿ ಅಪ್ಡೇಟ್ ಕೊಡ್ಬೋದು. ಅಥವಾ ನಮ್ಮ ಹತ್ರ ಇರೋಂಥ ಕಾಯಿನ್ ಬ್ಯಾಲೆನ್ಸಿಂದ ನಮಗೆ ಇಷ್ಟು ಟೋಕನನ್ನು ಕೊಡ್ಬೋದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಕೇರ್ಫುಲ್ ಆಗಿರಿ, ನಿಮ್ಮ ಒಂದು ಲೆವೆಲನ್ನು ಅಪ್ಗ್ರೇಡ್ ಮಾಡಿ, ಹಾಗೆ ಕಾಯಿನ್ ಬ್ಯಾಲೆನ್ಸನ್ನು ಕೂಡ ಇನ್ಕ್ರೀಸ್ ಮಾಡಿ. ಇವಾಗ ಕೇಳ್ಬೋದು, ಬರೋ ಹ್ಯಾಮ್ಸ್ಟರಲ್ಲಿ ಹಾಗಾದ್ರೆ ನನ್ನ ಹತ್ರ ಇರೋಂಥ ಬ್ಯಾಲೆನ್ಸ್ ಮಾಡೋದು ಏನು ಕತೆ ಅಂದ್ಬಿಟ್ಟು. ಹ್ಯಾಮ್ಸ್ಟರ್ ಬಗ್ಗೆ ಕಷ್ಟ ಐತೆ ಗುರು. ಏನಕ್ಕೆ ಹ್ಯಾಮ್ಸ್ಟರಲ್ಲಿ ಬ್ಯಾಲೆನ್ಸ್ ಇದೆ, ಲೆವೆಲ್ ಇದೆ, ಪ್ರಾಫಿಟ್ ಪರ್ ಹವರ್ ಇದೆ, ಕಾರ್ಡ್ಸ್ಗಳಿದೆ, ಹೊಸದಾಗಿ ಇವಾಗ ಕೀ ಅಂತ ಬಿಟ್ಟಿದ್ದಾರೆ, ಸ್ಕಿನ್ನನ್ನು ಬಿಟ್ಟಿದ್ದಾರೆ, ಸೈಕಾಗಿ ಬೇರೆ ಬೇರೆ ಆಪ್ಷನ್ ಇದೆ. ಸೊ ಹ್ಯಾಮ್ಸ್ಟರಲ್ಲಿ ಒಂದೇ ಒಂದು ಅಪ್ಡೇಟನ್ನು ತೊಗೊಂಡು ಒಂದೇ ಒಂದು
ಪಾರ್ಟನ್ನು ತಗೊಂಡು ಇದರಲ್ಲೇ ನಿಮಗೆ ಕಾಯಿನ್ಸನ್ನು ಕೊಡ್ತೀನಿ ಅಂತ ಹೇಳೋಕೆ ಆಗ್ತಾಯಿಲ್ಲ. ಏನಕ್ಕೆ ಅವರು ಅಫಿಷಿಯಲಾಗಿ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಜಸ್ಟ್ ಒಂದೇ ಅನೌನ್ಸ್ ಮಾಡಿದ್ರು ಪ್ರಾಫಿಟ್ ಪರ್ ಅವರ್. ಅದನ್ನು ಬಿಟ್ಟರೆ ಏನೂ ಕೂಡ ಅನೌನ್ಸನ್ನು ಮಾಡಿಲ್ಲ. ಸೊ ಅದರಿಂದ ನಿಮ್ಮ ಹ್ಯಾಮ್ಸ್ಟರ್ನ ಸೈಡ್ಗೆ ಇಟ್ಬಿಟ್ಟು, ಸೈಡ್ಗೆ ಅಂದರೆ ಅದು ಏನೇನೈತೆ ಪ್ರತಿಯೊಂದನ್ನು ಕೂಡ ಯೂಸ್ ಮಾಡ್ಕೊಬೇಕು. ಬಟ್ ಇಲ್ಲಿ 2 ಆಪ್ಷನ್ ಇರೋದು, ಒಂದು ಬ್ಯಾಲೆನ್ಸು, ಅದನ್ನು ಬಿಟ್ಟರೆ ಲೆವೆಲ್. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಎರಡನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ಇದು ಬಂತು ಅಂದರೆ MemeFi ಬಗ್ಗೆ ಇರುವಂಥ ಅಪ್ಡೇಟ್. ಆ್ಯಂಡ್ ಈ ಒಂದು ಟೋಕನ್ ಇನ್ನೂ ಸ್ವಲ್ಪ ದಿನದ ಲಿಸ್ಟಿಂಗ್ ಆಗ್ತಾಯಿದೆ. ಏನಕ್ಕೆ ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ. ಎಕ್ಸ್ಟಾರ್ ಸಮಥಿಂಗ್ ಏನೋ ಅಪ್ಲಿಕೇಶನ್ ಎಕ್ಸ್ಚೇಂಜ್ ನೇಮ್ ಇದೆ, ಅದು ನೆನಪಾಗ್ತಾಯಿಲ್ಲ. ಸೊ ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಕೂಡ ಕನ್ಫರ್ಮ್ ಆಗಿದೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಕ್ಯಾಟಿಸನ್ ಕೆಲವೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ರು. 43% ಏರ್ ಡ್ರಾಪ್ ಅಲೋಕೇಟ್ ಮಾಡಿದ್ರು. ಅದ್ರ ಜೊತೆ ಬೈನಾನ್ಸ್ ಲ್ಯಾಬ್ ಅವರು ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಫಂಡಿಂಗನ್ನು ಮಾಡ್ತಾ ಇರೋದು. ಇಲ್ಲೇ ನೋಡ್ತಾ ಇರ್ಬೋದು, ವಿ ಹ್ಯಾವ್ ಇನ್ವೆಸ್ಟೆಡ್ ಇನ್ ಪ್ಲೂಟೋ ವಿಷನ್ ಲ್ಯಾಬ್ಸ್ ಅಂದ್ಬಿಟ್ಟು. Pluto Studio is the GameFi publishing platform that launched Catizen AI. ಸೊ ಕ್ಯಾಟಿಸನ್ನ ಲಾಂಚ್ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಇದು ಪ್ಲೂಟೋ ವಿಷನ್ ಲ್ಯಾಬ್ಸ್ ಅಂದ್ಬಿಟ್ಟು. ಇಲ್ಲ ನೋಡ್ತಾ ಇರ್ಬೋದು, ಅಫಿಷಿಯಲಾಗಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಇಟ್ ಮೀನ್ಸ್ ಕ್ಯಾಟಿಸನ್ಗೆ ಒಂದು ರೇಂಜಲ್ಲಿ ಏನದು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅಂತ ಅರ್ಥ. ಆ್ಯಂಡ್ ತುಂಬಾ ಗುಡ್ ನ್ಯೂಸ್ ಎಲ್ಲ ಬಂದಿತ್ತು. 40% ಇದನ್ನು 43% ಮಾಡಿದ್ರು ಏರ್ ಡ್ರಾಪ್ಗೆ. ಲೈಕ್ ಅದತ್ರ 43% ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನಾಟ್ ಕಾಯಿನ್ ಎಷ್ಟು ಅಮೌಂಟ್ ಸಿಕ್ತು ಅದರ ಅರ್ಧದಷ್ಟು ಅಮೌಂಟನ್ನು ಈ ಒಂದು ಅಪ್ಲಿಕೇಶನಲ್ಲಿ ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಕ್ಯಾಟಿಸನ್ ಯಾರು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಲೆವೆಲ್ಸನ್ನು ಕ್ಯಾಟ್ ಲೆವೆಲ್ಸನ್ನು ಎಷ್ಟು ಸಾಧ್ಯ ಅಷ್ಟು ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇರುವಂಥ ಕ್ಯಾಟ್ ಲೆವೆಲ್ಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹತ್ರ ಇರುವಂಥ ಟೋಟಲ್ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹತ್ರ ಇರುವಂತಹ ಕಾಯಿನ್ ಪರ್ ಸೆಕೆಂಡ್, ಪ್ರಾಫಿಟ್ ಪರ್ ಸೆಕೆಂಡ್ ಏನಿದೆ ಅದೇ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಟ್ಸನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಇದು ಬಂತು ಅಂದರೆ ಕ್ಯಾಟಿಸನ್ ಬಗ್ಗೆ ಇರೋಂಥ ಅಪ್ಡೇಟ್. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂತು ಅಂದರೆ OG ಕಮ್ಯುನಿಟಿ ಲಾಸ್ಟ್ ಮಂತ್ 12 ಅಥವಾ ಲಾಸ್ಟ್ ಮಂತ್ 20ಗೆ ಲಿಸ್ಟಿಂಗ್ ಮಾಡ್ತೀವಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನ್ಯೂಸನ್ನು ಹೇಳಿದರು. ಬಟ್ ಕಮ್ಯುನಿಟಿಗೆ ಮೋಸನ ಮಾಡಿದ್ರು. ಲೈಕ್ ಯಾವುದೇ ಥರ ಲಿಸ್ಟಿಂಗನ್ನು ಮಾಡಲಿಲ್ಲ. ಅದಾದಮೇಲೆ ಒಂದು ಅಪ್ಡೇಟನ್ನು ತೊಗೊಂಬಂದರೆ ಬಿಟ್ಗೆಟಲ್ಲಿ ನಮ್ಮ ಒಂದು ಪ್ರೀ ಮಾರ್ಕೆಟನ್ನು ತೊಗೊಂಬರ್ತಾ ಇದ್ವಿ ಅಂದ್ಬಿಟ್ಟು. ಪ್ರೀ ಮಾರ್ಕೆಟ್ ತಂದಿದೆ ಅಂದ್ಬಿಟ್ಟು ನಮಗೆ ಒಳ್ಳೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಅಂದರೆ ಖಂಡಿತ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದು ಪ್ರಾಜೆಕ್ಟ್ ಬಗ್ಗೆ ಫೈನಲಾಗಿ ನಾನು ಏನೇನಪ್ಪ ಅಂದರೆ, ಈಗ ಮೈನಿಂಗನ್ನು ಮಾಡಿದರೆ ಏನೇನೋ ಮಾಡಿದರೆ ಜಸ್ಟ್ ಅಲ್ಲಿಗೆ ನಿಲ್ಲಿಸ್ರಿ. ಬಟ್ ಹೆವಿಯಾಗಿ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಹೋಗ್ಬಿಡಿ. ಒಂದು ಟೋಕನ್ ಲಿಸ್ಟಿಂಗ್ ಆಗುತ್ತೆ ಇವಾಗ ಅನ್ನೋದು ಖಂಡಿತವಾಗ್ಲೂ ಡೌಟೆ. ನನ್ನ ಪ್ರಕಾರ ಏನೋ 2 ಮಂತ್ಸ್ ಆಗ್ಬೋದು, 4 ಮಂತ್ಸ್ ಆಗ್ಬೋದು, 1 ಇಯರ್ ಕೂಡ ಆಗ್ಬೋದು. ಇನ್ ಕೇಸ್ ಲಿಸ್ಟಿಂಗ್ ಆದರೂ ಕೂಡ ಹೆವಿಯಾಗಿ ನಿಮಗೆ ಪ್ರಾಫಿಟ್ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಬಂತು ಅಂದರೆ $5 ಸಿಗ್ಬೋದು, $10 ಸಿಗ್ಬೋದು, ಮ್ಯಾಕ್ಸಿಮಮ್ ಬಂತು ಅಂದರೆ $15 ಸಿಗ್ಬೋದು, ಅದಕ್ಕಿಂತ ಹೆವಿ ಸಿಗೋದಿಲ್ಲ. ಸೊ ಅದರಿಂದ ಈ ಒಂದು OG ಕಮ್ಯುನಿಟಿನ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಲ್ಲೇ ಇದನ್ನೇ ನೋಡ್ತಾ, ಅಥವಾ ಫ್ಯೂಚರ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಕನಸನ್ನು ಕಟ್ಕೊಂಡಿದ್ರೆ ಫಸ್ಟ್ ಅದನ್ನು ಸೈಡ್ಗೆ ಇಟ್ಬಿಡಿ ಅಂದ್ಬಿಟ್ಟು ಹೇಳ್ತಾ ಈ ಒಂದು OG ಕಮ್ಯುನಿಟಿ ಅಪ್ಡೇಟ್ ಬಗ್ಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಬಿಟ್ಟರೆ ಇನ್ನು ಸ್ಪೆಷಲಾಗಿ ಏನೂ ಕೂಡ ಅಪ್ಡೇಟ್ ಬರ್ತಾಯಿಲ್ಲ. ಜಸ್ಟ್ ಪ್ರೀ ಮಾರ್ಕೆಟನ್ನು ಬಿಡ್ತಾ ಇದೆ ಅಂದ್ಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಬಿಟ್ಟರೆ ನಿಮಗೆ ಬ್ಲಮ್. ಸೊ ಬ್ಲಮ್ಮಲ್ಲಿ ನೀವು ಮೈನಿಂಗನ್ನು ಮಾಡ್ತಾಯಿದ್ವಿ, ಅದ್ರ ಜೊತೆ ಎಕ್ಸ್ಟ್ರಾ ಅರ್ನಿಂಗನ್ನು ಮಾಡ್ಬೋದು. ಹೇಗಪ್ಪ ಅದು ಅಂದರೆ, ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಇಲ್ಲಿ ಜಾಯಿನ್ ಅಂತ ಅಥವಾ ಓಪನ್ ಅಂದ್ಬಿಟ್ಟು ಸಮಥಿಂಗ್ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಜಸ್ಟ್ ಅದಕ್ಕೆ ಜಾಯಿನ್ ಆಗಬೇಕಷ್ಟೇ. ಜಾಯಿನ್ ಆಗಬೇಕಂದ್ರೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ ಹೋಗಬೇಡಿ. ಡಿಸ್ಕ್ರಿಪ್ಷನ್ ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಒಂದು ಲಿಂಕನ್ನು ಕ್ಲಿಕ್ ಮಾಡ್ತು ಅಂದರೆ ಈ ಒಂದು ಬ್ರಾಡ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲೇ ಕೇಳುತ್ತೆ ಜಾಯ್ನ್ ಆಗ್ತೀರಾ ಅಂದ್ಬಿಟ್ಟು. ಜಸ್ಟ್ ಜಾಯ್ನನ್ನು ಕ್ಲಿಕ್ ಮಾಡ್ತು ಅಂದರೆ ನಮ್ಮ ಒಂದು ಗಿಲ್ಡ್ಗೂ ಕೂಡ ಜಾಯ್ನ್ ಆಗ್ತೀರಾ. ಈ ಒಂದು ಗಿಲ್ಡ್ಗೆ ಜಾಯ್ನ್ ಆಗೋದ್ರಿಂದ ನೀವೇನು ಮೈನಿಂಗನ್ನು ಮಾಡ್ತಿದ್ದೀರಾ, ಏನು ಅರ್ನಿಂಗನ್ನು ಮಾಡ್ತಿದ್ದೀರಾ, ಅದಕ್ಕಿಂತ 5 to 10% ಎಕ್ಸ್ಟ್ರಾ ಅರ್ನಿಂಗ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಗಿಲ್ಡ್ಗೆ ಜಾಯ್ನ್ ಹಾಕ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಅದ್ರ ಜೊತೆ ಕೆಲವೊಂದು ಟಾಸ್ಕ್ಗಳನ್ನ ಬಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ವೀಡಿಯೋಸನ್ನು ನೋಡ್ತಿದ್ದ 500 BP, 200 ಈ ರೀತಿ ಟೋಕನ್ಸ್ ಕೂಡ ಸಿಗ್ತಾಯಿದೆ. ಎಷ್ಟು ಸಾಧ್ಯನೋ ಅಷ್ಟು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಈ ಒಂದು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೀಸೆಂಟಾಗಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿರೋ ಪ್ರಾಜೆಕ್ಟಿಂದ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಸದ್ಯಕ್ಕೆ ಅವಾಗ ಹೇಳಿದಂಥ ಅಪ್ಡೇಟ್ ಇಷ್ಟೇ. ಕ್ಯಾಟಿಸನ್ ಇರ್ಬೋದು, MemeFi ಇರ್ಬೋದು, ಅಥವಾ ನಿಮಗೆ ಬ್ಲಮ್ ಇರ್ಬೋದು, ಅಥವಾ OG ಕಮ್ಯುನಿಟಿ ಇರ್ಬೋದು, ಇಷ್ಟು ಅಪ್ಡೇಟ್ ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಈ ಒಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾಯಿತ್ತು ಅಂದರೆ ಅವರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.